ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್, ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಹೇಳಿರುವಂತದ್ದು, ಡೆಲ್ಲಿಯಲ್ಲಿ ಎಐ ಸಮಿಟ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಡ್ಕೊಂಡಂತ ರೀತಿ ಇಡೀ ವಿಶ್ವ ನೋಡಿದೆ. ಇದನ್ನ ಇಮ್ಮೆಚ್ಯೂರ್ ಲೀಡರ್ ಆಗಿರುವಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾರೋ ಒಬ್ರು ಕೆಲವು ಯುವಕರು ಕೇಳಾರ್ದೇನೋ ಮಾಡಿರ್ಬೋದು. ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಅಂತ ಇದೆಯಾ? ಆಮೇಲೆ ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ನಡೆದಾಗ ಇದೇ BJPನವರು 56 ದೇಶಗಳ ಬಂದಾಗ ಪ್ರತಿಭಟನೆ ಮಾಡಿರೋ ಇತಿಹಾಸ ಅವ್ರದ್ದಿದೆ. ಆವಾಗ ನಮ್ಮ ದೇಶದ ಮರ್ಯಾದೆ ಏನಾಗಿಲ್ವ? ಟ್ರಂಪ್ ಅವರು ದಿನ ಎದ್ದು ಬೆಳಿಗ್ಗೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ನನ್ನಿಂದನೇ ಎಲ್ಲ ನಡೀತಾ ಇದೆ, ನಾನು ಮೋದಿ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಣಾಮ ಮಾಡ್ಬೋದು ಅಂದಾಗ ಆವಾಗ ದೇಶದ ಮರ್ಯಾದೆ ಏನು ಹಾಳಾಗಲ್ವಾ? ನಾವು ಹೇಳೋದು ಬಿಡಿ, ವಿದೇಶದಿಂದ ಬಂದಂಥ ತಜ್ಞರು ಯಾರಿದ್ದಾರೆ ಅವ್ರು ಈ ಸಮಿಟ್ ಬಗ್ಗೆ ಏನು ಹೇಳಿದ್ದಾರೆ, ಆವಾಗ ಮರ್ಯಾದೆ ಹೋಗಿಲ್ವಾ? ಏನು ಇದು ಹುಡುಗಾಟ? ಇದು ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ಯಾರು ಪ್ರತಿಭಟನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲ. ಇವ್ರು ಈಗ ಚೈನಾಗೆ ಇವರು ಭೂಮಿ ಬಿಟ್ಕೊಟ್ಟಾಗ ಅವಾಗ ದೇಶದ ಮರ್ಯಾದೆ ಹಾಳಾಗಿಲ್ವಾ? ಆಪರೇಷನ್ ಸಿಂಧೂರ್ ಬಗ್ಗೆ ಏನು ನಿಮ್ಮ ಕದನ ವಿರಾಮ ಆಗಿದೆ ಅಂದ್ಬಿಟ್ಟು ಅಮೇರಿಕಾದವ್ರು ಹೇಳ್ತಾರೆ, ಅವಾಗ ನಿಮ್ಮ ಮರ್ಯಾದೆ ಏನಾಗಿಲ್ವಾ? 50% 60% ಟ್ಯಾರಿಫ್ ಹಾಕ್ತಾರೆ, ತೆರಿಗೆ ಹಾಕ್ತಾರೆ ನಮ್ಮ ಮೇಲೆ, ಅವಾಗ ದೇಶದ ಮರ್ಯಾದೆ ಏನಾಗಿಲ್ವಾ? ಸುಮ್ಮನೆ ನೋಡಿ, ಯಾರೋ ಒಬ್ರು 4 ಜನ ಏನೋ ಮಾಡ್ತಾರೆ ಅಂದ ತಕ್ಷಣವೇ ಅದು ನೀವು ರಾಹುಲ್ ಗಾಂಧಿ ಅವ್ರ ಮೇಲೆ ಹಾಕೋದು ಸರಿಯಲ್ಲ. ಆಯ್ತು, ಏನೋ ಅವರು ಹುಡುಗರು ಮಾಡಿರ್ತಾರೆ, ಇವ್ರು BJP ಅವರು ಮಾಡಿದಾರಲ್ಲ. BJP ಅವರು ಯಾವಾಗ ವಿದೇಶಕ್ಕೆ ಹೋಗಿ ಪ್ರಧಾನಮಂತ್ರಿಯವರು ತಮ್ಗೆ ನೆನಪಿರ್ಬೋದು, ಪ್ರಧಾನಮಂತ್ರಿಯವರು ಏನು ಹೇಳೋದು, ಹಿಂದೆ ಭಾರತೀಯರ ಹುಟ್ಟಕ್ಕೆ ನಾಚಿಕೆ ಬರ್ತಾಯಿತ್ತು ನಮಗೆ ಅಂತ ಹೇಳ್ತಾರೆ. ಅವಾಗ ನಮ್ಮ ದೇಶದ ಮರ್ಯಾದೆ ಹಾಳಾಗಿಲ್ಲ ಸ್ವಾಮಿ. ಏನೇ ಇದ್ರು ತಪ್ಪು ಮಾಡಿದರೆ ಅದು ಪಾರ್ಟಿ ವಿಲ್ ಟೇಕ್ ಆ್ಯಕ್ಷನ್ ಇಫ್ ಇಟ್ ಡೀಮ್ಸ್ ರೈಟ್. ಬಟ್ ಇವರೆಲ್ಲ ಏನೋ ಭಾಳ ಇವ್ರು ಏನೂ ಮಾಡೇ ಇಲ್ಲ ಅಂದಂಗೆ ಹೇಳ್ತಾ ಇದ್ದಾರಲ್ಲ. ಇವಾಗ ದಿನನಿತ್ಯ ನಮ್ಮ ದೇಶದ ಮರ್ಯಾದೆ ಹರಾಜು ಆಗ್ತಾಯಿದೆ ಅಲ್ಲ, ಅವಾಗಿಲ್ವಾ? ಯಾವುದು ಪಾವರ್ಟಿ ಇಂಡೆಕ್ಸ್ನಲ್ಲಿ ನಮ್ಮ ಸ್ಥಾನಮಾನ ನೋಡಿ, ನಮ್ಮ ಪಾಸ್ಪೋರ್ಟ್ ಶಕ್ತಿ ಏನಿದೆ ನಮ್ಮ ನೋಡಿ, ಡಾಲರ್ ಬೆಲೆ ಎಷ್ಟಾಗಿದೆ ಅದು ನೋಡಿ, ಅದಕ್ಕೆ ರೀ ದೇಶದ ಮರ್ಯಾದೆ. ಯಾರೋ 4 ಹುಡುಗರು ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ದೇಶದ ಮರ್ಯಾದೆ ಅಂತಲ್ಲ. ಇಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ. ಕಾಂಗ್ರೆಸ್ ಮುಜುಗರ ಅಲ್ವಾ ಸರ್? ನೋಡೋಣ ಇವರೇ, ವಿ ವಿಲ್ ಟೇಕ್. ಹೇಗೆ ಇಲ್ಲ ನೋಡಿ, ಇದು ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ಇಲ್ಲ. ಹೌದು, ಈಗ ಕಾಮನ್ವೆಲ್ತ್ ಗೇಮ್ಸ್ ಮಾಡಿದಾಗ ಯಾರ್ದು ಅದನ್ನು ದೇಶದ್ದೇ ಅಲ್ವಾ? ಅವಾಗೂ ದೇಶದ ಮರ್ಯಾದೆನೇ ಇತ್ತಲ್ಲ. ಇವ್ರ ಎಕ್ಸಾಂಪಲ್ಲು ಪಾರ್ಲಿಮೆಂಟ್ ನಡೆಯೋಕ್ಕೆ ಬಿಡ್ತಾ ಇಲ್ಲ ಕಾಂಗ್ರೆಸ್ನವ್ರು ಅಂತ ಆರೋಪ ಮಾಡ್ತಾರೆ. ಇದೇ BJP ಅವರು ವಿರೋಧ ಪಕ್ಷದಲ್ಲಿದ್ದಾಗ ಪಾರ್ಲಿಮೆಂಟನ್ನು ನಡೆಸಲಾರ್ದು ಕೂಡ ಪಾರ್ಲಿಮೆಂಟ್ ಡೆಮಾಕ್ರಸಿನಲ್ಲಿದೆ ಅಂತ ಹೇಳಿದವರು. ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್, ಅವ್ರು ಮಾಡಿದಾಗ ದೇಶದ ಹಿತಾಸಕ್ತಿ, ಅವ್ರು ಮಾಡಿದಾಗ ಜನರ ಹಿತಾಸಕ್ತಿ. ನಾವೇನಾದರೂ ಮಾಡಿದ್ರೆ ಇಲ್ಲಪ್ಪ ಇದು ದೇಶ ವಿರೋಧ ಚಟುವಟಿಕೆಗಳಂತಾರೆ. ಏನಿದು? ಚರ್ಚೆಗೆ ಬರಲಿ, ರೆಡಿ ಇರ್ತೀವಿ. ನಿನ್ನೆ ಚಂದ್ರು ಲಂಬಾಣಿ ಲೋಕಾಯುಕ್ತ ಟ್ರ್ಯಾಪ್ ಆಗಿರುವಂಥದ್ದು ಸಿರಟಿಯಲ್ಲಿ ನೋಡಿ, ಇದು ನನ್ನ ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರಿಗೆ ಯಾಕೆ ಕೇಳ್ತಾ ಇದ್ದೀರಾ ತಾವು? BJP ಅವ್ರಿಗೆ ಕೇಳಿ. ನಿನ್ನೆ ನಾನು ಅವ್ರ ಕಮೆಂಟ್ಗಳು ನೋಡಿದೆ. ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿಯನ್ನು ತರಿಸ್ಕೊಂಡು ನಾನು ಮಾತಾಡ್ತೀನಿ ಆಯಿತಾ. ಇವಾಗ 24 ತಾಸು ಆಯ್ತಲ್ಲ. ಈಗ AI ಸಮಿಟ್ನಲ್ಲಿ ಅವರು 4 ಜನ ಯಾರೋ ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. BJP ನಾಯಕರಿಗೆ ಶಿರಟ್ಟಿಯಿಂದ ಬಂದಿಲ್ವಂತ ಮಾಹಿತಿಯಿಂದ. ಹೌದಾ ಇಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟಾಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋರು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ. ಸರ್, ರಾಜ್ಯದಲ್ಲಿ ಇನ್ನೂ ಕೂಡ ಟ್ರಾನ್ಸ್ಫರ್ ರಾಜ್ ಚಾಲ್ತಿಯಲ್ಲಿದೆ ಅಂತ CM ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿರುವಂಥದ್ದು. ಅರ್ಥ ಆಗಿಲ್ಲ. ಟ್ರಾನ್ಸ್ಫರ್ ರಾಜ್ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ
ಒಂದಿಷ್ಟು ಅಧಿಕಾರಿಗಳನ್ನು ಏಜೆಂಟ್ರು ಹಿಡಿಯುವಂಥದ್ದು, ಇದ್ದಾರೆ, ಏಜೆಂಟ್ಗಳನ್ನು ಹಿಡಿಯುವಂಥದ್ದು. ನೋಡಿ, ಇವತ್ತು ಯಾವುದೇ ಸರ್ಕಾರದಲ್ಲಿರಬಹುದು, ಸರ್ಕಾರ ಮಟ್ಟದಲ್ಲಂತೂ ಯಾವುದೂ ಇಲ್ಲ. ಈಗ ಯಾರೋ ನಂಬಿಸ್ಕೊಂಡು ಬರ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಈಗ ನಮ್ಮ ಇಲಾಖೆನಲ್ಲಿ ಯಾವುದಾದ್ರೂ ನಡೆದಿದೆ, ಎಲ್ಲ ಕೌನ್ಸಿಲಿಂಗೇ ಮಾಡ್ತಾ ಇದ್ದೀವಲ್ಲ. ವಿಡಿಯೋಯಿಂದ ಹಿಡ್ಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ನಡೀತಾ ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗ್ ನಡೀತಾ ಇದೆ, RDPR ಕೌನ್ಸಿಲಿಂಗ್ ನಡೀತಾ ಇದೆ, ಮೆಡಿಕಲ್ ಎಜುಕೇಷನ್ ಕೌನ್ಸಿಲಿಂಗ್ ನಡೀತಾ ಇದೆ. ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಕೌನ್ಸಿಲಿಂಗ್. ಅದು ಬಿಟ್ಟು ಯಾರು ಹೋಗ್ಬಿಟ್ಟು ಯಾರ ಹತ್ರನೋ ಬ್ರೋಕರ್ ಹತ್ರ ಕೂತ್ಕೊಂಡು ಇದು ಮಾಡಿದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ. ಯತ್ನಾಳ್ರು ಮಾತಾಡುವಾಗ ಪಾಕಿಸ್ತಾನ ಗಾಂಧಿರವ್ರನ್ನ ನಾವು ಯಾವುದೇ ಕಾರಣಕ್ಕೂ ಫಾದರ್ ಆಫ್ ದ ನೇಷನ್ ಅಂತ ಒಪ್ಕೊಳ್ಳಲ್ಲ. ಅವ್ರು ಏನಿದ್ರು ಪಾಕಿಸ್ತಾನ ಫಾದರ್ ಆಫ್ ದ ನೇಷನ್, ನೆಹರೂನ ನಾವು ಮೊದಲನೇ ಪ್ರಧಾನಿ ಅಂತ ಒಪ್ಕೊಳ್ಳಲ್ಲ. ನಮ್ಗೆ ಏನಿದ್ರು ಕೂಡ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ದಾರೆ. ನೋಡ್ರಿ, ಇವ್ರಿಗೆಲ್ಲರಿಗೂ ಆಲ್ಟರ್ನೇಟ್ ಹಿಸ್ಟ್ರಿ ಓದ್ಬಿಟ್ಟು ಅಭ್ಯಾಸ ಇದೆ. ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಓದಿ ಬೆಳೆದಂಥವ್ರು ಇವರೆಲ್ಲರೂ. ಚರ್ಚೆಗೆ ಬರಲಿ ಇವರೇ. ಇದೇ BJP ನಾಯಕರು. ಈಗ ನಾನು ಸದನದಲ್ಲೇ ಕೇಳಿದ್ನಲ್ಲ, ವೀರ್ ಸಾವರ್ಕರ್ ಬಿರುದು ಯಾರು ಕೊಟ್ರಪ್ಪ ಅಂತ ಅವರಿಗೆ ಗೊತ್ತಿಲ್ಲ. RSS ಇತಿಹಾಸ ಗೊತ್ತೇನ್ರಿ ಇವರಿಗೆ? 52 ವರ್ಷ ಯಾಕೆ ಬಾವುಟ ಆರಿಸಿಲ್ಲ ಅಂದರೆ ಅವ್ರಿಗೆ ಮಾಡಿದ್ದೀನಲ್ಲ, ನಾನೇ ಚರ್ಚೆ ಮಾಡಿದ್ದೀನಲ್ಲ. ವಿ ಆರ್ ರೆಡಿ ಟು ಡಿಸ್ಕಸ್. ಮತ್ತು ಯಾಕಪ್ಪ ಮೋದಿ ಅವರೆಲ್ಲ ಕಡೆ ಹೋಗ್ಬಿಟ್ಟು ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ? ಯಾಕೆ ಮಾಡ್ತಾ ಇದ್ದಾರೆ? ಬರೆದು ಕೊಟ್ಬಿಡ್ಲಿ, ಇಲ್ಲಪ್ಪ ಅವ್ರ ಫಾದರ್ ಆಫ್ ದ ನೇಷನ್ ಅಲ್ಲ ಅಂತ ಬರೆದು ಕೊಟ್ಬಿಡ್ಲಿ. ಮತ್ತು ವಿದೇಶದಲ್ಲೂ ಹೋದಾಗ ಇವ್ರು ಗಾಂಧೀಜಿಯವರಿಗೆ ಹೆಸರು ಎತ್ತೋದು ನೈತಿಕತೆ ಇರೋದಿಲ್ಲ. ವಿದೇಶದಲ್ಲಿ ಹೋದಾಗ ಮಾತ್ರ ಗಾಂಧೀಜಿಯವ್ರ ತತ್ವ ಬೇಕು, ಆದರ್ಶ ಬೇಕು, ಹೋರಾಟ ಬೇಕು. ಇವ್ರದ್ದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇವರೇ, ಅವ್ರದ್ದು ಇತಿಹಾಸದಲ್ಲಿ ಯಾವುದೇ ಪಾತ್ರ ಇರಲಿಲ್ಲ BJP RSS ಅವ್ರದ್ದು. ಅದಕ್ಕೆ ಇವ್ರದ್ದಾದಂಥ ಒಂದು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ಅದಕ್ಕೆ ದಾಖಲೆ ಸಮೇತ ಕೊಡಲಿ. ಇವರು BJP ಅವ್ರು ಇರ್ಬೋದು, RSS ಅವ್ರು ಇರ್ಬೋದು, VHP ಅವ್ರು ಇರ್ಬೋದು, ಅಥವಾ ಬೇರೆ ಯಾವುದು ಹಿಂದೂ ಮಹಾಸಭಾ ಇರ್ಬೋದು, ಯಾವುದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಇದ್ರಾ, ದುಂಡು ಮೇಜ್ನಲ್ಲಿ ಪಾಲ್ಗೊಂಡ್ರಾ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಿದ್ರಾ, ಅಥವಾ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಿದ್ರಾ? ಏನು ಮಾಡಿದ್ರು ಇವರು? ಏನು ಒಂದು ನಯಾ ಪೈಸಾ ಕೊಡುಗೆ ಇಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ. ಇವ್ರ ಹತ್ರ ನಾವು ಕಲಿಬೇಕಾಗಿದೆಯಾ ಇತಿಹಾಸದ ಪಾಠ? ಗಲಾಟೆ ಆಗಿದೆ ಸರ್ ಅಲ್ಲಿ. ಅದು ಯಾವುದೋ ವಾಲ್ಯೂಮಿಗೆ ಗಲಾಟೆ ಮಾಡ್ಕೊಂಡಿದ್ರೆ ಸಂಧಾನ ಮಾಡ್ಕೊಂಡಿದ್ದಾರೆ. ಚಲೋದಿ ಅವ್ರು ಹೇಳಿದಾರೆ ಇದಕ್ಕೆಲ್ಲ ಪ್ರಿಯಾಂಕಾ ಖರ್ಗೆ ರೀ, ಚಲವಾದಿ ನಾರಾಯಣ ಸ್ವಾಮಿ ಇನ್ನ ರಾಜೀನಾಮೆ ಯಾಕ್ರಿ ಕೊಟ್ಟಿಲ್ಲ? ಒಂದು ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಾವರ್ಕರ್ದು, ಕೊಟ್ಟೆ ಎಲ್ಲ ಮಾಡಿದ್ರ? ಸುಮ್ಮನೆ ನಾರಾಯಣ ಸ್ವಾಮಿ ಚಲವಾದಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ನಮಗೆ ಸಿದ್ದರಾಮಯ್ಯಗೆ ಬೈಯೋದಕ್ಕೆ ಮಾತ್ರ ಇಟ್ಕೊಂಡಿರೋದು, ಆಯಿತಾ? ಅವ್ರ ಸ್ಥಾನಮಾನ ಸಿಕ್ಕಿರೋದು ಅವರಿಗೆ RSS ಚೊಡ್ಡಿ ತಲೆ ಮೇಲೆ ಹೊತ್ತು ಆದಮೇಲೆ. ಅವ್ರು ಎಷ್ಟು ನಮಗೆ ಬೈತಾರೆ ಅಷ್ಟು ತನಕ ಅವ್ರ ಅಸ್ತಿತ್ವ ಇರ್ತದೆ. ಯಾವಾಗ ಅವರು ಬೈಯೋಕ್ಕೆ ನಿಲ್ಲಿಸ್ತಾರೆ ಆವಾಗ ಅವರಿಗೆ ಸ್ಥಾನಮಾನ ಅಸ್ತಿತ್ವ ಇಲ್ಲ. ಈ ನಾರಾಯಣ ಸ್ವಾಮಿ ಚಲುವಾದಿಯವರಿಗೆ ನಾನು ಸವಾಲು ಹಾಕ್ತೀನಿ. ಚಿತ್ತಾಪುರ ಬಗ್ಗೆ ಮಾತಾಡ್ತಾರೆ, ಕಲಬುರ್ಗಿ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಚಿತ್ತಾಪುರ ಅಭ್ಯರ್ಥಿ ಅವ್ರ ಫೇವ್ರೇಟ್ ಇದನ್ನಲ್ಲ, ಅವನೊಬ್ಬ ರಾಠೋಡ್ ಅಂತ, ರಿಸರ್ವೇಷನ್ ಬೇಡ ಕಿತ್ತು ಬಿಸಾಕಬೇಕು ಅಂತ ಹೇಳಿದಾನಲ್ಲ, ಅದಕ್ಕೇನಂತ ಉತ್ತರ ಇವ್ರದ್ದು? ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರ್ತಾರಾ? ಸುಮ್ಮನೆ ಇಂಥ ಉಡಾಫೆ ಮಾತು, ಫಾಲ್ತು ಮಾತುಗಳು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಹೇಳಬಾರ್ದು. ಅವರಿಗಂತೂ ನಾವು ಕನ್ಸಿಡರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಯಾವತ್ತೂ ಅವ್ರಿಗೆ ನಾನು ರಾಜೀನಾಮೆ ಕೊಡ್ತೀನಿ, ನೀವು ದಾಖಲೆಗಳು ಕೊಟ್ಟರೆ ಅಂತ ಹೇಳಿದಾಗ ಕೊಟ್ಟಿಲ್ಲ. ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಯಾಕಿದು ಬೇಡ? ಯಾವ ವ್ಯಕ್ತಿ ಆಚೆ ಬಂದು ಮಾಧ್ಯಮದಲ್ಲಿ ಹೇಳ್ತಾರೆ, ನಾಯಿ ಅಂತ ಪದ ಏನಿದೆ ಅದರ ಬೇರೆಯವರಿಗೆ ನಾಯಿ ಅಂತ ಬೈದರೆ ತಪ್ಪೇನಿಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವ್ರಿಗೆ ನಾನು ಏನು ಉತ್ತರ ಕೊಡೋಕ್ಕಾಗ್ತದೆ ಇಂಥ ಮೇಧಾವಿಗಳಿಗೆ? ನಿನ್ನೆ ಪರಮೇಶ್ವರ್ ಮತ್ತು HD ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಯಾವ ವಿಚಾರಕ್ಕೆ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಕೇಳಬೇಕಲ್ಲ, ಭೇಟಿ ಆದವ್ರಿಗೆ ಕೇಳಬೇಕು. CM ಅವರು ಮತ್ತೆ DCM ಅವರು ಡೆಲ್ಲಿಗೆ ಅಪ್ಕಮಿಂಗ್ ವೀಕಲ್ಲಿ ಹೋಗ್ತಾ ಇದ್ದಾರೆ. ಅಮಿತ್ ಶಾ ಇಲ್ಲೊಂದಿಷ್ಟು ಗೊಂದಲಗಳಿರ್ತಿತ್ತು. ಅಂದ್ರೆ ಬದಲಾವಣೆ ಮಾತುಕತೆ ಇನ್ನ ಚಾಲ್ತಿಯಲ್ಲಿರೋರಾಗಲೇ ಇವರಿಬ್ರು ದೆಹಲಿಗೆ ನೋಡಿ ಪ್ರಾಮುಖ್ಯತೆ ಪಡಿತಾರೆ. ಡೆಲ್ಲಿ ಅವ್ರಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ, ನಮ್ಮ ಹೈಕಮಾಂಡಿಗೆ ಭೇಟಿ ಆದರೆ ತಾನೇ ಆಗ್ತಾ ಇದ್ದಾರೆ ತಾನೇ, ಅದ್ರಲ್ಲಿ ತಪ್ಪೇನಿದೆ? ಈಗ ಇಲ್ಲಿದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತೀರಾ, ಅಲ್ಲಿ ಹೋದರೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ಎನಿಬಡಿ ಈಸ್ ಫ್ರೀ ಟು ಗೋ ಮೀಟ್ ಅವರ್ ಹೈಕಮಾಂಡ್ ಅಲ್ವಾ? ಅದರಲ್ಲಿ ನಿನ್ನೆ ಸತೀಶ್ ಅವರು ಹೋಗಿದ್ರು, ಕೋನ್ ರೆಡ್ಡಿ ಅವರು ಹೋಗಿದ್ರು, ರಾಜಣ್ಣ ಅವ್ರು ಹೋಗಿದ್ರು, ತಪ್ಪೇನಿದೆ? ಹೋಗ್ಬಿಟ್ಟು ಅಲ್ಲಿ ಯಾವ ಕೇಶವ್ ಕುಂಜಿಗೆ ಹೋಗಿ ಭೇಟಿ ಆಗಿದಾರೇನ್ರಿ? AICC ಅಧ್ಯಕ್ಷರಿಗೆ ಭೇಟಿ ಆಗಿದೆ. ಗೊಂದಲ ಏನಿಲ್ಲ. ಯಾವಾಗ ವೆನ್ ಇಟ್ ಈಸ್ ನೆಸೆಸರಿ ಫಾರ್ ಇಂಟರ್ವೆನ್ಷನ್ ದಟ್ ಟೈಮ್ ದೇ ವಿಲ್ ಇಂಟರ್ವ್ಯೂನ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಸರ್ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಹೈಕಮಾಂಡ್ ಆಗಿದ್ದಾರೆ. ಆದರೆ ಅವ್ರ ಬಾಯಲ್ಲೇ ಒಂದು ಮಾತು ಬರುತ್ತೆ, ಹೈಕಮಾಂಡ್ ಇತ್ಯರ್ಥ ಮಾಡಬೇಕು ಅಂದಾಗ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವೀಕ್ ಆಗಿದೆಯಾ, ಆರ್ ದೇ ಸಪ್ರೆಸಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಒಂದು ದಾಟಿಯಲ್ಲಿ ಐ ಡೋಂಟ್ ನೋ ವಾಟ್ ನಿಖಿಲ್ ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ. ಬಹುಶಃ ಅವರಿಗೆ ಇನ್ನೂ ಅವ್ರಿಗೆ ಅನುಭವ ಆಗಿಲ್ಲ. ಆಮೇಲೆ ನಮ್ಮ ಕಲ್ಚರ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಅಂದರೆ CWC ಇರ್ತದೆ, ಇಬ್ಬರು ಮೂರು ಜನ ಅನುಭವಿಸ್ತರು ಸೇರಿ ಡಿಸಿಷನ್ ತಗೋತೀವಿ. ಈಗ ಅಲ್ಲಿನ ಥರ ಅಲ್ಲ ಒಬ್ಬರೇ ತೀರ್ಮಾನ ತೊಗೊಳೋದಂತ ಭಾಳ ಸ್ಪಷ್ಟವಾಗಿದೆ. ನಮ್ಮ ಕಲ್ಚರ್, ನಮ್ಮದು ಹೈಕಮಾಂಡ್ ಕಲ್ಚರ್ ನಮ್ಮ ಹತ್ರ ಇದೆ, BJP ಅವ್ರ ಹೈಕಮಾಂಡ್ ಕಲ್ಚರ್ ಅವ್ರ ಹತ್ರ ಇದೆ, ಇವ್ರದ್ದು ಹೈಕಮಾಂಡು ಲೋಕಲಲ್ಲೇ ಇದೆ. ನಮಗೆ ಅದು ಅವ್ರದ್ದು ತಕರಾರಿಲ್ಲ, ಅವ್ರಿಗೆ ಯಾಕೆ ನಮ್ಮ ಬಗ್ಗೆ ತಕರಾರು ಇರಬೇಕು ಡಿಸಿಷನ್ ಮೇಕಿಂಗ್ನಲ್ಲಿ? ಈ ಸೊತ್ತು ನೋಡಿ ಭಾಳ ಸ್ಪಷ್ಟವಾಗಿ ಪ್ರೈವೇಟಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲ ಪ್ರೈವೇಟಲ್ಲಿ ತಮ್ಮ ಮಾಹಿತಿ ತಪ್ಪಿದೆ, ಪ್ರೈವೇಟಲ್ಲಿ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಈ ಸೊತ್ತು ಅಭಿಯಾನ ಏನು ನಾವು ಮಾಡಿಸ್ತಾ ಇದ್ದೀವಿ, ಇದು ಭಾಳ ವಿನೂತನವಾದಂಥ ಅಭಿಯಾನ. ಈ ಅಭಿಯಾನವನ್ನು ನಾವು ಪರಿಣಾಮಕಾರಿಯಾಗಿ ಮಾಡಿದ್ರೆ ಸುಮಾರು 1 ಕೋಟಿ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿನಲ್ಲಿ ತರುವ ಸಾಧ್ಯತೆ ಇದೆ. ನಾನು ಸದನದಲ್ಲೂ ಕೂಡ ಇದು ಉತ್ತರ ಕೊಟ್ಟಿದ್ದೀನಿ. ಮತ್ತು ಪ್ರತಿ ವಾರ ಒಂದು ಅಪ್ಡೇಟನ್ನು ನಾನು ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ಪ್ರಕಟಣೆ ಮಾಡ್ತಾ ಇದ್ದೀನಿ. ನಾನು 1 ತಿಂಗಳು ಟೈಮ್ ಕೇಳಿದ್ದೀನಿ. ಸ್ವಲ್ಪ ತಾಂತ್ರಿಕವಾಗಿ ಅಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರಿಂದ NICಗಳಿಂದ ಸ್ವಲ್ಪ ತಾಂತ್ರಿಕ ತೊಡಕು ಆಗ್ತಾ ಇದೆ. ಅದು ನಿವಾರಣೆಗೆ ಈಗಾಗಲೇ ನಾನು ಕೇಂದ್ರ ಸರ್ಕಾರಕ್ಕೂ ಬರೆದಿದ್ದೀನಿ, ಅವರು ಕೂಡ ಸ್ಪಂದಿಸಿದ್ದಾರೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಎನ್ಶೋರ್ ಇಟ್ ಇಸ್ ಡನ್. ನಾನು 1 ತಿಂಗಳು ಟೈಮ್ ಕೇಳಿದೆ, ಈಗ ಒಂದು 15 ದಿನ ಆಗಿದೆ. ಇನ್ನೊಂದು 15-20 ದಿನದಲ್ಲಿ ಇದು ಈ ಟೆಕ್ನಿಕಲ್ ಡಿಫಿಕಲ್ಟೀಸ್ ಏನಿದೆ ಅದು ಸ್ಮೂತನ್ ಆಗುತ್ತೆ. ಸೊ ನಮಗಿನ್ನ 1-1.5 ತಿಂಗಳಲ್ಲಿ ಯು ವಿಲ್ ಸಿ ದ ರಿಸಲ್ಟ್ ಆಫ್ ದಿಸ್ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.